ಮತ್ತು ಭಾರತೀಯ ಸಾಹಿತ್ಯ ಎನ್ನುವಂಥ ವಿಷಯವನ್ನು ಕುರಿತು ಮುಂದುವರಿದ ಭಾಗಗಳಲ್ಲಿ ಇವತ್ತ ಪ್ರಾರಂಭಿಸೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಕನ್ನಡ ಬೇಸಿಕ್ ವಿಷಯದಲ್ಲಿ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯ ಎನ್ನುವಂಥ ವಿಷಯವನ್ನು ಕುರಿತು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೆ. ಆದರೆ ಇವತ್ತು ನಾವು ಮುಂದುವರಿದ ವಿಷಯವನ್ನು ಇವತ್ತು ನಾವು ಚರ್ಚೆಗೆ ಒಳಪಡಿಸೋಣ. ಆ ಮುಂದುವರಿದ ವಿಷಯಗಳು ಏನನ್ನುವುದು ಇಲ್ಲಿ ನೋಡೋಣ. ಈ ಕುಮಾರವ್ಯಾಸ ಮತ್ತು ಅರಿಯರ ಇವರ ಕಾವ್ಯಗಳ ವಿಚಾರ ಎನ್ನುವಂತ ಸಂದರ್ಭವನ್ನು ಮೌಖಿಕ ಪರಂಪರೆಗಳು ಇವರ ಕಾವ್ಯಗಳಲ್ಲಿ ಹೇಗೆ ಸಂಗತಿಗಳು ಸೃಷ್ಟಿಯಾಗಿವೆ, ಸಂಗತಿಗಳು ಹೇಗೆ ಬೆಳಕಿಗೆ ಬಂದಿವೆ, ಆ ಸಂಗತಿಗಳ ಬೆಳಕಿಗೆ ಬರಲು ಕಾರಣವೇನು, ಅಂದ್ರೆ ಇವರ ಕಾವ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಸಂಗತಿಗಳು ಬರ್ತಾ ಇವೆ. ಅಂದ್ರೆ ಇವು ಸಂಗತಿಗಳು, ಈ ಸಂಗತಿಗಳು ಮೌಖಿಕ ಪರಂಪರೆ ಈ ಪರಿಣಾಮ ಹೇಗೆ ಬೀಳುತ್ತದೆ ಅನ್ನುವಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಹೇಳಲು ಬಯಸ್ತಾ ಇದ್ದೇನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂತ ವಿಷಯ. ಪ್ರಿಯ ವಿದ್ಯಾರ್ಥಿಗಳೇ, ಕುಮಾರವ್ಯಾಸನ ಕಾಲದಲ್ಲಿ ಇದ್ದಕ್ಕಿಂತ ಸ್ವಲ್ಪ ಭಿನ್ನವಾದ ಪ್ರಕ್ರಿಯೆ ಜರುಗುತ್ತದೆ. ಕುಮಾರವ್ಯಾಸನ ಕಾವ್ಯದಲ್ಲಿ ಇದ್ದಕ್ಕಿಂತ ಸ್ವಲ್ಪ ಭಿನ್ನವಾದ ಪ್ರಕ್ರಿಯೆ ಜರುಗುತ್ತದೆ. ಅವನು ಕೂಡ ಪಂಪನ ಹಾಗೆ ಕುಮಾರ ಭಾರತದ ಕವಿತೆಯನ್ನು ಕನ್ನಡದಲ್ಲಿ ಮತ್ತೆ ಹೇಳಲು ಇಷ್ಟಪಟ್ಟನು. ಆದರೆ ಅವನ ಉದ್ದೇಶವು ಪಂಪನಕ್ಕಿಂತ ಬೇರೆದಾಗಿತ್ತು. ಅವರು ಮೌಖಿಕ ಪರಂಪರೆಯನ್ನು ಪುನರ್ಜೀವನಗೊಳಿಸಲು ಪ್ರಯತ್ನಿಸಿದ್ದನು. ಅದಕ್ಕಿಂತ ಹೆಚ್ಚಾಗಿ ಮೌಖಿಕ ಪರಂಪರೆಯ ಮುಖ್ಯ ಗುಣಗಳನ್ನು ಲಿಖಿತ ಕೃತಿಯೊಂದಿಗೆ ಸೇರಿಸಲು ಅವನು ಪ್ರಯತ್ನಿಸಿದನು. ತನ್ನ ಕಾವ್ಯದ ನಾಂದಿ ಪದ್ಯಗಳ ಪೈಕಿ ಒಂದರಲ್ಲಿ ಅವನು ತನ್ನ 4 ಅಗ್ಗಳಿಕೆಗಳನ್ನು ಹೇಳಿಕೊಳ್ಳುತ್ತಾನೆ. ನೋಡ, ಕುಮಾರವ್ಯಾಸನ ಕಾವ್ಯದಲ್ಲಿ ಇದ್ದಕ್ಕಿದ್ದಂತೆ ಸ್ವಲ್ಪ ಭಿನ್ನವಾದ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಅವನು ಕೂಡ ಪಂಪನ ಹಾಗೆ ಮಹಾಭಾರತ ಕಥೆಯನ್ನು ಕನ್ನಡದಲ್ಲಿ ಮತ್ತೆ ಹೇಳಲು ಇಷ್ಟಪಟ್ಟನು. ಮಹಾಭಾರತದಲ್ಲಿ ನಡೆದಂತ ಕಥೆಗಳನ್ನು ಅಥವಾ ಸ್ಟೋರೀಸ್ಗಳನ್ನು ಹೇಳುವಂತ ಇಷ್ಟಪಡುವಂತ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಆದರೆ ಅವನ ಉದ್ದೇಶವು ಪಂಪನದಕ್ಕಿಂತ ಬೇರೆವಾಯಿತು. ಕುಮಾರವ್ಯಾಸ ಪಂಪನಕ್ಕಿಂತ ಉದ್ದೇಶ ಇವನು ಬೇರೆದಾಗಿತ್ತು. ಅವನ ಮೌಖಿಕ ಪರಂಪರೆಯನ್ನು ಪುನರ್ಜೀವನಗೊಳಿಸಲು ಪ್ರಯತ್ನಿಸಿದನು. ಅಂದ್ರೆ ಮೌಖಿಕ ಪರಂಪರೆಯನ್ನು, ಈ ಮೌಖಿಕವಾಗಿರುವಂತಹ ಪರಂಪರೆಯನ್ನು ಮತ್ತೆ ಪುನರ್ಜೀವನಗೊಳಿಸಬೇಕು, ರಚನೆ ಮಾಡಬೇಕೆನ್ನುವಂತ ಪ್ರಯತ್ನ ಕುಮಾರವ್ಯಾಸನ ವಿಚಾರ ದೃಷ್ಟಿಕೋನಗಳಲ್ಲಿ ನಾವು ನೋಡಬಹುದಾದಂತಹ ವಿಷಯ. ಒಂದು ಪದ್ಯವನ್ನು ಬರೆಯುವಾಗ ಅಲೆಗೆ ಬಳಪದಗಳ ನೆರವನ್ನು ಪಡೆಯದೆ ನೇರವಾಗಿ ಒಲೆಗೆರಿಯ ಮೇಲೆ ಬರೆಯುತ್ತೇನೆ, ಒಲೆಗೇರಿಯ ಮೇಲೆ ಹಾಳೆಯ ಮೇಲೆ ಬರೆಯುತ್ತೇನೆ. ಒಮ್ಮೆ ಬರೆದ ಪದವನ್ನು ಮತ್ತೆ ಅಳಿಸಲ್ಲ, ಬರವಣಿಗೆ ರೀತಿಯನ್ನು ಬೇರೆ ಕವಿಗಳಿಂದ ಎರವಲು ಪಡೆದಿಲ್ಲ. ಬರವಣಿಗೆಯ ರೀತಿ ಬೇರೆ ಕವಿಗಳಿಂದ ಎರವಲು ಅಂದ್ರು ಅಲ್ಲಿಂದ ನಾವು ಪಡೆದಿಲ್ಲ. ಯೋಚನೆಗೆ ಅವಕಾಶ ಕೊಡದೆ ನಿರಂತರವಾಗಿ ಬರೆಯುವುದರಿಂದ ಕಂಠವು ಓಲೆಗರಿಯ ಮೇಲೆ ಚಲಿಸುವ ಶಬ್ದ ಸದಾ ಕೇಳಿಸುತ್ತದೆ. ಕಂಠ ಹಿಂಗೆ ಬರಿತಾ ಇದ್ದಾಗ ಓಲೆಗಳ ಮೇಲೆ ಬರೆಯುವುದನ್ನು ಚಲಿಸುವುದನ್ನು ಕಾಣುತ್ತದೆ ಅನ್ನೋ ವಿಚಾರ ಹೇಳ್ತಾರೆ. ಈ ಮಾತನ್ನು ಹೇಳುವುದರಿಂದಾಗಿ ಕುಮಾರವ್ಯಾಸನ ತನ್ನ ಸ್ಫೂರ್ತಿಯಿಂದ ಚಾಲನೆ ಪಡೆದ ಕವಿ ಎನ್ನುವುದು ಮತ್ತು ತನ್ನ ಕಾವ್ಯಕ್ಕೆ ಅಮೋಘವಾದ ವಾಕ್ಶಕ್ತಿ ಇದೆ ಎನ್ನುವುದನ್ನು ಸಾಧಿಸಬಹುದಾಗಿದೆ. ಅಂದ್ರೆ ಕಾವ್ಯಕ್ಕೆ ಅಮೋಘವಾದ ವಾಕ್ಶಕ್ತಿ ಇದೆ. ಅಂದ್ರೆ ಕಾವ್ಯಕ್ಕೆ ಒಂದು ಅಮೋಘವಾದ ಏನಂದ ವಾಕ್ ಶಕ್ತಿ ಇದೆ. ವಾಕ್ ಶಕ್ತಿ ಇದೆ. ಅಂದ್ರೆ ಕಾವ್ಯಕ್ಕೆ ಒಂದು ಅಮೋಘವಾದ ವಾಕ್ ಶಕ್ತಿ ಇದೆ ಎನ್ನುವಂತ ಉದ್ದೇಶ ಎನ್ನುವಂಥದ್ದು ಅವರು
ಸಾಧಿಸಿ ಬಯಸಿದ್ದಾರೆ. ಆದರೆ ಅವನು ಹೇಳುವ ಈ 4 ವಿಶಿಷ್ಟ ಲಕ್ಷಣಗಳ ವರ್ಣನೆ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡುತ್ತದೆ. ಈಗ 4 ಪ್ರಶ್ನೆಗಳಿಂದಲ್ಲ, ಅವು ಸಾಕಷ್ಟು ಪ್ರಶ್ನೆಗಳಿಗೆ ಏನ್ ಮಾಡ್ತಾವ ಅಂದ್ರೆ ಎಡೆ ಮಾಡುತ್ತದೆ ಅನ್ನೋದು ಇಲ್ಲಿ ನೋಡುವಂತ ಸಂದರ್ಭ. ಸಂದಿಗ್ಧತೆಯನ್ನು ಒಳಗೊಂಡಿದೆ. ಕುಮಾರವ್ಯಾಸನು ವರ್ಣಿಸುವ ಬರವಣಿಗೆ ವಿಧಾನವು ಅಸಾಧಾರಣವಾದದ್ದು. ಕುಮಾರವ್ಯಾಸನು ವರ್ಣಿಸುವ ಬರವಣಿಗೆಯು ವಿಧಾನವು ಅಸಾಧಾರಣವಾದದ್ದು. ಆ ಬರವಣಿಗೆಗೆ ಎಷ್ಟು ಅಸಾಧಾರಣವೆಂದರೆ ಅದು ಬರವಣಿಗೆಯಾಗಿ ಉಳಿಯುವುದೇ ಇಲ್ಲ, ಬದಲಾಗಿ ಮಾತಿನ ಎಲ್ಲ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. ಮಾತಿನ ಎಲ್ಲ ಲಕ್ಷಣಗಳು, ಮಾತಿನ ಎಲ್ಲ ವಿಚಾರಗಳು ಪಡೆದುಕೊಳ್ಳುತ್ತದೆ ಅನ್ನುವಂಥ ಅವರ ವಿಚಾರಗಳಲ್ಲಿ 5 ತಮ್ಮ ವಿಚಾರಗಳನ್ನು 4 ವಿಚಾರಗಳನ್ನು ಈ 4 ವಿಚಾರಗಳನ್ನು ವ್ಯಕ್ತಪಡಿಸಿನಲ್ಲ, ಅಂತಹ 4 ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಕುಮಾರವ್ಯಾಸ ವರ್ಣಿಸುವ ಬರವಣಿಗೆ ವಿಧಾನವು ಅಸಾಧಾರಣವಾದದ್ದು. ಅವನ ಬರವಣಿಗೆ ಎಲ್ಲರಿಗಿಂತ ವಿಶಿಷ್ಟವಾಗಿರ್ತದ. ಅಷ್ಟು ಅದ್ಭುತವಾಗಿರುವಂತಹ ಬರವಣಿಗೆ ಕುಮಾರವ್ಯಾಸನಾಗಿರ್ತದೆ. ಎಷ್ಟು ಅಸಾಧಾರಣವೆಂದರೆ ಮತ್ತು ಎಷ್ಟು ಅಸಾಧಾರಣವೆಂದರೆ ಅದು ಬರವಣಿಗೆಯಾಗಿ ಉಳಿಯುವುದೇ ಇಲ್ಲ, ಬದಲಾಗಿ ಮಾತಿನ ಎಲ್ಲ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. ಬರವಣಿಗೆಯಾಗಿ ಉಳಿದಿಲ್ಲ, ಮಾತಿನ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿರುತ್ತದೆ ಎನ್ನುವಂಥ ವಿಚಾರವನ್ನು ಕವಿ ತನ್ನ ವಿಚಾರಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಮಾತು ಪೂರ್ವ ಧ್ವನಿಕವಾದ ಕ್ರಿಯೆಯಲ್ಲ, ಅದು ನಿಲುಗಡೆಯಿಲ್ಲದೆ ಅರಿದು ಬರಬೇಕು. ನಿಲುಗಡೆಯಿಲ್ಲದೆ ಅದೇನ್ ಮಾಡಬೇಕು? ಅರಿದು ಬರಬೇಕು. ಮಾತಿನ ಆಗಿರುವ ಈ ಬರವಣಿಗೆಯ ಅತ್ಯಂತ ಗಮನೀಯ ಅಂಶವೆಂದರೆ ಕವಿ ಒಂದೇ ಒಂದು ಪದವನ್ನು ಅಳಿಸಿಲ್ಲ ಎನ್ನುವುದು. ಮಾತಿನಲ್ಲೂ ಹಾಗೆ ಒಮ್ಮೆ ಆಡಿದ ಮಾತನ್ನು ಅಳಿಸಲು ಸಾಧ್ಯವಿಲ್ಲ, ಮರಳಿ ಪಡೆಯಲು ಸಾಧ್ಯವಿಲ್ಲ. ಮಾತನಾಡುವುದೆಂದರೆ ಬದ್ಧನಾಗುವುದು. ಆಡಿದ ಮಾತು ಎಂದರೆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವ ಕೆಲಸ. ಆಡಿದ ಮಾತಿಗೆ ಅತಿ ಹೆಚ್ಚು ಮೌಖಿಕತೆ ಮತ್ತು ನೈತಿಕ ಅಧಿಕಾರ ಇರುವುದು ಸಮಾಜದಲ್ಲಿ. ಲಿಖಿತ ದಾಖಲೆಗಳು ಮಾತ್ರ ಸತ್ಯವೆಂದು ತಿಳಿಯುವುದು ಸಮಾಜಕ್ಕಿಂತ ಭಿನ್ನವಾಗಿದೆ. ಲಿಖಿತ ಆಧಾರಗಳಿಂದ ಸತ್ಯವೆಂದು ತಿಳಿಯುವುದು ಸಮಾಜಕ್ಕಿಂತ ಅವರ ವಿಚಾರಗಳು ಭಿನ್ನವಾಗಿವೆ. ಅಂತಹ ಸಮಾಜಗಳಲ್ಲಿ ಒಬ್ಬ ಮನುಷ್ಯನ ಅನನ್ಯತೆಯ ಅವನ ಮಾತುಗಳನ್ನು ಅವಲಂಬಿಸಿರುತ್ತದೆ. ಒಬ್ಬ ಮನುಷ್ಯನ ಮಾತುಗಳು, ಮನುಷ್ಯನ ವಿಚಾರಗಳು ಅವಲಂಬಿಸಿರುತ್ತದೆ ಅನ್ನೋದು ಇಲ್ಲಿ ನಮಗೆ ಕಂಡು ಬರಬಹುದಾದಂಥ ವಿಷಯ. ಇಂಥ ಕಡೆ ಜಗಳಗಳನ್ನು ಬಂದಾಗ ಒಂದು ವಿಷಯದ ಹಾಗೆ ವಾದ ವಿವಾದಗಳು ಹುಟ್ಟಿಕೊಂಡಾಗ ಜನರು ಪುಸ್ತಕದ ಕಡೆಗೆ ತಿರುಗುವುದಿಲ್ಲ. ಇಂಥ ವಾದ ವಿವಾದ ಅಂತ ಬರೀ ಇದೇ ತೆಪ್ಪ ತಿಳ್ಕೊಂಡು ಓದುಗರು ಪುಸ್ತಕದ ಕಡೆಗೆ ತಿರುಗುವುದಿಲ್ಲ. ಬದಲಾಗಿ ಸಮುದಾಯದ ಹಿರಿಯರಿಂದ ನ್ಯಾಯ ತೀರ್ಮಾನ ಅಪೇಕ್ಷಿಸುತ್ತಾರೆ. ಸಮುದಾಯದಲ್ಲಿ ಏನ್ ಮಾಡ್ತಾರ? ಹಿರಿಯರಿಂದ ನ್ಯಾಯವನ್ನು ನಿರೀಕ್ಷಿಸುವಂತ ಕಾರ್ಯ ಆಗ್ತದೆ. ಕುಮಾರವ್ಯಾಸನ ಕಾವ್ಯವು ಅಂತ ಸಮಾಜಕ್ಕೆ ಸೇರಿದ್ದು. ಕುಮಾರವ್ಯಾಸನ ಕಾವ್ಯ ಏನಪ್ಪ ಅಂದ್ರ ಅಂತ ಸಮಾಜಕ್ಕೆ ಸೇರಿದ್ದು. ಅಂದ್ರೆ ಗುರು ಹಿರಿಯರು ಕೂಡಿಕೊಂಡು ನ್ಯಾಯವಾದ ವಾದ ಪ್ರತಿವಾದ ಬದಲಾಗಿ ಗುರು ಹಿರಿಯರ ಕೂಡಿಕೊಂಡು ಅವರ ವಿಚಾರಗಳನ್ನು ತಿರಸ್ಕರವಾಗಿ ಊರಿನ ಹಿರಿಯರು ಅವರ ನಿರ್ಣಯಗಳನ್ನು ತೆಗೆದುಕೊಂಡು ಅವರ ಜಗಳಗಳಲ್ಲಿ ನ್ಯಾಯ ತೀರ್ಪನ್ನು ನಿರೀಕ್ಷಿಸುವಂತ ಅಪೇಕ್ಷಿಸುತ್ತಾರೆ. ಕುಮಾರವ್ಯಾಸನ ಕಾವ್ಯವು ಅಂತ ಸಮಾಜಕ್ಕೆ ಸೇರಿದ್ದು. ಇವನ ಕಾವ್ಯ ಎಂತ ಸಮಾಜಕ್ಕೆ ಸೇರಿದ್ದಂದ್ರೆ ಇಂಥ ಸಮಾಜಕ್ಕೆ ಸೇರಿದ್ದು ಅನ್ನೋದು ಇಲ್ಲಿ ನಾವು ಕಂಡು ಬರಬಹುದಾದಂಥ ವಿಷಯ. ಸಂಸ್ಕೃತವನ್ನು ಬಿಟ್ಟ
ಭಾರತ ಇಂಥ ಎಲ್ಲಾ ಭಾಷೆಗಳು ಲಿಪಿಯನ್ನ ಪಡೆದುಕೊಂಡ ನಂತರವೂ ತನ್ನ ಸಾಹಿತ್ಯದ ಬರವಣಿಗೆಯಾಗಿ ಲಿಖಿತ ಮತ್ತು ತೊಂಡಿ ಸಂಪ್ರದಾಯಗಳೆದುರಿಂದಲೂ ಪ್ರೇರಣೆ ಪಡೆಯುತ್ತಿತ್ತು. ಭಾರತದಲ್ಲಿ ಮೌಖಿಕ ಪರಂಪರೆಯು ಅಕ್ಷರ ಪೂರ್ವ ಯುಗಕ್ಕೆ ಸೇರಿರಬೇಕೆಂದು ಇಲ್ಲ. ಅಕ್ಷರ ಪೂರ್ವ ಯುಗದಲ್ಲಿ ನಾಗರಿಕತೆಯು ವಿಕಾಸದ ಮೊದಲು ಹಂತಗಳಲ್ಲಿತ್ತು. ಅಂದ್ರ ಈ ತೊಂಡಿ ಸಂಪ್ರದಾಯವು ಏನಾಗ್ತಂದ್ರ ಅಲ್ಲಿ ತೊಂಡಿ ಸಂಪ್ರದಾಯವು ಅಕ್ಷರ ಪೂರ್ವ ಯುಗದಲ್ಲಿ, ಅಕ್ಷರ ಬದಕ್ಕಂತ ಪೂರ್ವದಲ್ಲಿ ಇತ್ತು ಅನ್ನೋದು ಇಲ್ಲಿ. ಅಕ್ಷರ ಪೂರ್ವ ಯುಗದಲ್ಲಿ ನಾಗರಿಕತೆ ವಿಕಾಸದ ಮೊದಲು ಎರಡು ಪರಂಪರೆಗಳನ್ನು ಜೀವಂತವಾಗಿಯೇ ಉಳಿದಿವೆ. ಕುತೂಹಲಕಾರಿಯಾದ ಈ ಸಹಬಾಳ್ವೆ ಮುಖ್ಯ ಕಾರಣ ಎಂದರೆ ಪ್ರಸ್ತುತವಾದ ಎರಡು ಪರಂಪರೆಗಳ ನಡುವೆ ಜನಾಂಗಿಕವಾದ ವ್ಯತ್ಯಾಸವೇನಿಲ್ಲ. ಅವನು ಪ್ರತಿಬಿಂಬಿಸುವ ಮೌಲ್ಯ ಸಂಹಿತೆ ಬೇರೆ ಬೇರೆ ಇರುವುದು. ಅಂದ್ರೆ ಕುಮಾರವ್ಯಾಸನ ಅವನು ಪ್ರತಿಬಿಂಬವನ್ನು, ಆ ವಿಚಾರಗಳನ್ನು ಕುಮಾರವ್ಯಾಸನ ಕಾವ್ಯಗಳಲ್ಲಿ ಪ್ರತಿಬಿಂಬಿಸುವಂತ ವಿಚಾರಧಾರೆಗಳು ಬೇರೆ ಬೇರೆ ಎನ್ನುವಂತ ಇರಬಹುದು. ಈ ದೇಶದಲ್ಲಿ ಅಕ್ಷರ ಜ್ಞಾನವು ಸಾಂಸ್ಕೃತಿಕವಾದ ಮತ್ತು ಆಧ್ಯಾತ್ಮಿಕವಾದ ಅನುಭವಗಳ ಪರಂಪರೆಯನ್ನು ಪಡೆಯಲು ಅನಿವಾರ್ಯವಲ್ಲ. ನಮ್ಮ ಅನೇಕ ಸಂತರು ಅನುಯಾಯಿಗಳು ನಿರೀಕ್ಷಿತರಾಗಿದ್ದಾರೆ, ಆದರೂ ಅವರು ಪ್ರಥಮ ದರ್ಜೆ ಕಾವ್ಯವನ್ನು ಸೃಷ್ಟಿಸಿದ್ದಾರೆ. ನೋಡಿ, ನಮ್ಮ ಸಂತರು, ಸಾಧು ಸಂತರು, ವಿದ್ವಾಂಸರು, ಇಂದಿನ ಜನರ ಅನಕ್ಷರಸ್ಥರು ಕಾವ್ಯಗಳನ್ನು ಸೃಷ್ಟಿಸುವಂತ, ಕಾವ್ಯಗಳನ್ನು ಬೆಳೆಸುವಂತ, ಕಾವ್ಯಗಳನ್ನು ಸೃಷ್ಟಿಸುವಂತ, ಕಾವ್ಯಗಳನ್ನು ಬೆಳೆಸುವಂತ, ಸೃಷ್ಟಿಸುವಂತ ಕಾರ್ಯ ಅವರಿಂದಾಗಿದೆ ಎನ್ನುವುದು ಇಲ್ಲಿ ನಾವು ನೋಡಬೇಕಾದಂತ ವಿಷಯ. 9ನೇ ಶತಮಾನ ಲೇಖಕರನಾದ ನೃಪತುಂಗನು ಹೇಳುವಂತೆ ಕನ್ನಡಿಗರನ್ನ ಕುರಿದೋದರಿಯಂ ಕಾವ್ಯ ಪ್ರಯೋಗ ಪ್ರೇರಿತ ಮತಿಗಳು. ಈ ಮಾತಿನಲ್ಲಿರುವ ಪರಸ್ಪರ ವಿರೋಧವನ್ನು ಎಚ್ಚರಿಯಿಂದ ಗಮನಿಸಬೇಕು. ಅತ್ಯಂತ ಮೌಲಿಕವಾದ ಸೌಂದರ್ಯಾತ್ಮಕ ಮತ್ತು ಕಾವ್ಯಾತ್ಮಕ ಅನುಭವವನ್ನು ಒಬ್ಬ ಅನಕ್ಷರಸ್ಥರು ಪಡೆಯಬಲ್ಲರೆಂಬ ಸೂಚನೆ ನಮಗೆ ಇಲ್ಲಿರುತ್ತದೆ. ಅಂದ್ರೆ ಕಾವ್ಯಾತ್ಮಕ, ಸೌಂದರ್ಯಾತ್ಮಕ, ಮೌಖಿಕಾತ್ಮಕ ಅಂಶಗಳನ್ನು ಅನಕ್ಷರಸ್ಥರಿಂದ ಎಷ್ಟು ಜ್ಞಾನವನ್ನು ಪಡೆಯಬಹುದಾದಂತ ವಿಷಯದ ಸಂದರ್ಭದಲ್ಲಿ ನಮಗೆ ಕಾವ್ಯದ ಸೂಚನೆಗಳಿಗೆ ಇಲ್ಲಿ ಸಿಗುತ್ತದೆ. ಆದ್ದರಿಂದಲೇ ನಮ್ಮ ಸಂತರು, ಅನುಭಾವಿಗಳು ಗಮನವರದ ಆಧ್ಯಾತ್ಮಿಕ ಅನುಭವನ ಕುರಿತು ಕವಿತೆಗಳನ್ನು ಬರೆದಿದ್ದಾರೆ. ನಮ್ಮ ಸಂತರು ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಸಂತರು, ಅನುಭಾವಿಗಳು ಅಂದ್ರೆ ಸಂತರು ಅಂದ್ರೆ ಹಿಂದಿನ ಕಾಲದಲ್ಲಿ ಸಾಧು ಸಂತರು, ಅನುಭಾವಿಗಳು, ತಿಳ್ಕೊಂಡವರು. ಅವರು ಆಧ್ಯಾತ್ಮಿಕ ಅನುಭವಗಳ ಕುರಿತು, ಎದರ ಅನುಭವ ಕುರಿತು? ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತು ಈ ಹಿಂದಿನ ಕಾಲದಲ್ಲಿ ಸಾಧು ಸಂತರು, ವಿದ್ವಾಂಸರು ಇವರು ಏನ್ ಮಾಡಿದ್ರಂತ ಆಧ್ಯಾತ್ಮಿಕ ವಿಚಾರವನ್ನು ಇಟ್ಟುಕೊಂಡು ಏನ್ ಮಾಡಿದ್ರು? ಕವಿತೆಗಳು ಬರೆದರು. ಏನ್ ಬರೆದರು? ಕವಿತೆ ಅಥವಾ ಕವನಗಳನ್ನು ಬರೆದರು. ಆಧ್ಯಾತ್ಮಿಕ ಅನುಭವಗಳನ್ನು ಕುರಿತು ಕವಿತೆಗಳನ್ನು ಬರೆದಿದ್ದಾರೆ. ಏನ್ ಬರೆದಿದ್ದಾರ? ಕವಿತೆಗಳನ್ನು ಆಧ್ಯಾತ್ಮಿಕ ಅನುಭವ ಇಟ್ಟುಕೊಂಡು ಕವಿತೆಗಳ ರಚನೆ ಆಗಿದೆ ಅನ್ನೋದು ನಮಗೆ ಇಲ್ಲಿ ಕಂಡು ಬರಬಹುದಾದಂತ ವಿಷಯ. ಭಾರತೀಯ ಸಾಹಿತ್ಯಗಳಲ್ಲಿ, ಯಾವ ಸಾಹಿತ್ಯಗಳಲ್ಲಿ? ಭಾರತೀಯ ಸಾಹಿತ್ಯಗಳಲ್ಲಿ ಲಿಖಿತ ಪರಂಪರೆ ಹುಟ್ಟು ಆಧುನಿಕ ಕಾಲದಲ್ಲಿ ಆಗಿರುತ್ತದೆ. ನೋಡಿ, ಭಾರತೀಯ ಸಾಹಿತ್ಯದ ಪರಂಪರೆ, ಇದರ ಪರಂಪರೆಯು ಆಧುನಿಕ ಕಾಲದಲ್ಲಿ, ಇದರ ಬೆಳವಣಿಗೆ ಆಧುನಿಕ ಕಾಲದಲ್ಲಿ ಹುಟ್ಟು ಆಧುನಿಕ ಕಾಲದಲ್ಲಿ ಆಗಿರುತ್ತದೆ. ಅಂದ್ರೆ ಇದರ ಹುಟ್ಟು, ಭಾರತೀಯ ಸಾಹಿತ್ಯ ಪರಂಪರೆಯು ಆಧುನಿಕ ಕಾಲದಲ್ಲಿ ಹುಟ್ಟಿಕೊಂಡಿದೆ ಎನ್ನುವುದು ನಮಗಿಲ್ಲಿ ನೋಡಬಹುದಾದಂತ ವಿಷಯ. ಏಕೆಂದರೆ ಭಾರತೀಯ ಸಾಹಿತ್ಯಗಳಲ್ಲಿ ಲಿಖಿತ ಪರಂಪರೆಯ ಹುಟ್ಟು ಆಧುನಿಕ ಕಾಲದಲ್ಲಿ ಆಗಿರುತ್ತದೆ, ಆಧುನಿಕ ಕಾಲದಲ್ಲಿ ಹುಟ್ಟಿರುತ್ತದೆ. ಏಕೆಂದರೆ
ಯಾಕಂದ್ರ ಈ ಕಾಲದ ಎಲ್ಲಾ ಲೇಖಕರು ಅಕ್ಷರಸ್ಥರು ಮತ್ತು ವಿದ್ವಾಂತರು. ಈ ಕಾವ್ಯವನ್ನು ಕೇಳುವರ ಕಡಿಮೆ, ಓದುಗರ ಜಾಸ್ತಿ. ಈ ಲಿಖಿತ ಪರಂಪರೆಯ ಅತ್ಯಂತ ಮುಖ್ಯವಾದ ಪರಿಣಾಮವನ್ನು ಆಧುನಿಕ ಕಾವ್ಯದಲ್ಲಿ ಛಂದೋ ರಚನೆಯಲ್ಲಿ ಗಮನಿಸಬಹುದು. ಯಾವ ರಚನೆಯಲ್ಲಿ? ಛಂದೋ ರಚನೆಯಲ್ಲಿ ಇದನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು. ಕವಿತೆಯನ್ನು ಸೃಷ್ಟಿಸುವುದು ಛಂದೋ ಬಂಧನವಲ್ಲ, ಆದರೆ ಈ ಬಂಧನಗಳ ರಚನೆ ಹಿಂದಿರುವ ತರ್ಕಗಳು ಎಂಬ ಎಮರ್ಸ್ ಮಾತನ್ನು ನಮ್ಮ ಕವಿಗಳು ಅತ್ಯಂತ ವಿಧೇಯವಾಗಿ ಪಾಲಿಸುತ್ತಾರೆ. ಪರಿಣಾಮವಾಗಿ ಇತ್ತೀಚೆಗೆ ಹೆಚ್ಚು ಕಡಿಮೆ ಎಲ್ಲ ಕವಿಗಳು ಮುಕ್ತ ಛಂದಸ್ಸವನ್ನು ವ್ಯಾಪಕವಾಗಿ ಬಳಸುತ್ತಿದ್ದಾರೆ. ಹಳೆಗನ್ನಡ ಕವಿತೆಯು ಛಂದಸ್ಸಿನ ಯಾಂತ್ರಿಕತೆಯಿಂದ ಬಿಡುಗಡೆ ಪಡೆಯಲು ಮುಕ್ತ ಛಂದಸ್ಸು ಬಳಸುತ್ತಾರೆ. ಮುಕ್ತವಾದ ಛಂದಸ್ಸುಗಳನ್ನು ಬಳಸುವಂತ, ಮುಕ್ತವಾದ ಛಂದಸ್ಸಿನ ಕಡೆಗೆ ವಿಚಾರಿಸುವಂತ ಆಲೋಚನೆಗಳು ಮಾಡುತ್ತಿದ್ದಾರೆ ಎನ್ನುವುದು ಇಲ್ಲಿ ಕಂಡುಬರುತ್ತದೆ. ಹಾಗಾಗಿ ಆಧುನಿಕ ಕಾವ್ಯದ ಛಂದೋ ರಚನೆಯಲ್ಲಿ ಗುರುತಿಸಬಹುದು. ಕವಿತೆಯನ್ನು ಸೃಷ್ಟಿಸುವ ಛಂದೋ ಬಂಧನಗಳಲ್ಲಿ, ಆದರೆ ಆ ಬಂಧನಗಳ ರಚನೆಯ ಹಿಂದಿರುವ ತರ್ಕಗಳು ಎಂಬ ಎಮರ್ಸನ್ನವರ ಮಾತನ್ನು ನಮ್ಮ ಕವಿಗಳು ಅತ್ಯಂತ ವಿಧೇಯವಾಗಿ ಪಾಲಿಸುತ್ತಿದ್ದಾರೆ. ಆ ವಿಚಾರವನ್ನು ಪಾಲಿಸುತ್ತಿದ್ದಾರೆ. ಪರಿಣಾಮವಾಗಿ ಇತ್ತೀಚೆಗೆ ಹೆಚ್ಚು ಕಡಿಮೆ ಎಲ್ಲ ಕವಿತೆಗಳು ಮುಕ್ತ ಛಂದಸ್ಸವನ್ನು ವ್ಯಾಪಕವಾಗಿ ಬಳಸುತ್ತಿದ್ದಾರೆ. ಇತ್ತೀಚಿನ ಕವಿಗಳು ಹೆಚ್ಚೆಚ್ಚಾಗಿ ಕವಿತೆಗಳನ್ನು ಬರೆಯುವಾಗ ಮುಕ್ತ ಛಂದವನ್ನು ಬಳಸ್ತಾರೆ. ಏನ್ ಬಳಸ್ತಾರೆ? ಮುಕ್ತ ಛಂದವನ್ನು ಬಳಸ್ತಾರೆ. ಕವಿತೆಯಲ್ಲಿ ರಚನೆ ಮಾಡಲಿ ಕವಿಗಳು ಮುಕ್ತ ಛಂದವನ್ನು ಬಳಸ್ತಾ ಇದ್ದಾರೆ. ಆದರೆ ಮುಕ್ತ ಛಂದಸ್ಸಿನ ಯಾಂತ್ರಿಕತೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಅಂದ್ರೆ ಮುಕ್ತವಾದ ಛಂದಸ್ಸಿನಲ್ಲಿ ಇದನ್ನು ಹೇಗೆ ತಪ್ಪಿಸಿಕೊಳ್ಳಬೇಕೆನ್ನುವುದು ಗೊತ್ತಿಲ್ಲ ಈಗಿನವರಿಗೆ ಅನ್ನೋದು ಇಲ್ಲಿ ವಿಚಾರ. ಹಳ್ಳಿಯ ಛಂದೋ ಬಂಧನಗಳು ನಮ್ಮ ಕಿವಿಗಳಿಗೆ ಮಧುರವಾಗಿದ್ದವು. ಈ ಛಂದೋಬಂಧನ ಹಳೆಯವು ಅಂದ್ರೆ ಹಳೆಯದಾಗಿರುವಂತಹ ಛಂದೋಬಂಧನಗಳು ಇವು ಕೇಳುವವರಿಗೆ ಆನಂದವನ್ನು ನೀಡುತ್ತಾ ಇದ್ದವು. ಏನಿಡ್ತಾ ಇದ್ದವು? ಆನಂದವನ್ನು ಭರಿಸ್ತಾ ಇದ್ದವು, ಆನಂದವನ್ನು ನೀಡುತ್ತಿದ್ದವು. ಕೇಳುವವರಿಗೆ ಮಧುರವಾದ ಆನಂದ. ಮಧುರ ಮಧುರ ಗಾನ, ಮಧುರ ಮಧುರ ಜ್ಞಾನ, ಮಧುರ ಮಧುರ ಗಾನ ಅಂತ ಇವು ಟಿವಿ ಒಳಗೆ ಬರ್ತದಲ್ಲ, ಹಂಗ ಅಲ್ಲಿ ಮಧುರ ಗಾನವಾಗ್ತಿತ್ತು, ಆನಂದವಾಗ್ತಿತ್ತು. ಈಗಾಗಲಾದರೂ ಕವಿತೆಗಳು ಓದೋದ್ರಿಂದ ಸಂಗೀತ ಸಿಕ್ಕಿ ಅವಕಾಶವಿಲ್ಲ. ಅಂದ್ರೆ ಕವಿತೆಗಳನ್ನು ಯಾರು ಜಾಸ್ತಿ ಓದ್ತಾರೆ ಅವರಿಗೆ ಸಂಗೀತಕ್ಕೆ ಆಸಕ್ತಿ ಹೋಗುವುದಿಲ್ಲ, ಸಂಗೀತಕ್ಕೆ ಅವಕಾಶವಿಲ್ಲ. ಕವಿತೆಗಳು ಜಾಸ್ತಿ ಓದೋದ್ರಿಂದಾಗಿ ಸಂಗೀತಕ್ಕೆ ಅವಕಾಶ ಇರುವುದಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದಂತ ವಿಷಯ. ಮುಂದುವರೆದ ವಿಷಯ ಅಂದ್ರೆ ನಗರೀಕರಣ ಮತ್ತು ಕೈಗಾರೀಕರಣ ದಿನಗಳಲ್ಲಿ ಇದೆಲ್ಲ ಮುಂದೆ ಬರುವ ನಗರೀಕರಣ ಮತ್ತು ಕೈಗಾರೀಕರಣಗಳಿಂದಾಗಿ ನಗರೀಕರಣ ಕೈಗಾರಿಕರಣಗಳ ಈ ದಿನಗಳಲ್ಲಿ ಮೌಖಿಕ ಪರಂಪರೆ ಭವಿಷ್ಯ ಏನಿದೆ ನಮಗೆ ಗೊತ್ತಿಲ್ಲ. ನಗರೀಕರಣ ಪ್ರಭಾವ ಹೆಚ್ಚಾಗಿದೆ, ಕೈಗಾರಿಕರಣ ಪ್ರಭಾವ ಹೆಚ್ಚಾಗಿದೆ. ಇದರಿಂದಾಗಿ ಮೌಖಿಕ ಪರಂಪರೆಯ ಬಗ್ಗೆ ಭವಿಷ್ಯ ಐತೋ ಇಲ್ಲದ, ಫ್ಯೂಚರ್ ಐತೋ ಅಥವಾ ಇಲ್ಲೋ ಅನ್ನುವಂಥ ವಿಚಾರ ನಮಗೆ ಗೊತ್ತಿಲ್ಲ ಎನ್ನುವಂಥ ವಿಚಾರವನ್ನು ಕವಿ ತನ್ನ ವಿಚಾರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸಂಪೂರ್ಣ ಸಾಕ್ಷ್ಯಚಿತ್ರ ಪರವಾದ ಚಳುವಳಿಗೂ
ರಭಸವನ್ನು ಪಡೆದಿರುತ್ತವೆ. ರಭಸವನ್ನು ಪಡೆದಿರುತ್ತವೆ ಎಂಬುದು ನಮಗೆ ಗೊತ್ತು. ಅವುಗಳ ಹಿಂದಿನ ಉದ್ದೇಶ ಸಂಪೂರ್ಣವಾಗಿ ರಾಜಕೀಯವಾದದ್ದು. ಅಂದ್ರೆ ಸಾಕ್ಷರತೆಯು ಹಿಂದಿನ ಕಾಲದಲ್ಲಿ ಸಂಪೂರ್ಣವಾಗಿ ಸಾಕ್ಷರತೆ ಪರವಾದ ಚಳುವಳಿಗೆ ರಭಸವನ್ನು ಪಡೆದಿರುತ್ತವೆ ಎಂದು ನಮಗೆ ಗೊತ್ತಿಲ್ಲ. ಅವುಗಳ ಹಿಂದಿನ ಉದ್ದೇಶ ಸಂಪೂರ್ಣವಾಗಿ ರಾಜಕೀಯವಾಗಿತ್ತು. ಅವಳ ಉದ್ದೇಶ ಏನಂತಂದ ಹಿಂದೆ ರಾಜಕೀಯ ಪ್ರಶ್ನೆ ಇರ್ತದ, ಹಿಂದಿನ ರಾಜಕೀಯ ಉದ್ದೇಶ ಆಗಿರ್ತದೆ ಅನ್ನುವುದು. ಇಂತಹ ಕೆಲವು ಕೌಶಲ್ಯಗಳು ನಾಶವಾಗದಂತೆ ಸಂರಕ್ಷಿಸುವುದು ಮಾತ್ರ ನಾವು ಮಾಡಬಹುದಾದ ಕೆಲಸ. ಮಂತ್ರ ಪಠಣವು ಕಡ್ಡಾಯವಾಗಿರುವ ನಮ್ಮ ಕೆಲವು ಧಾರ್ಮಿಕ ವಿಧಿ ಕ್ರಿಯೆಗಳು ಮತ್ತು ಮಾತುಕತೆಯು ಅನಿವಾರ್ಯವಾಗಿರುವ ಕೆಲವು ಕಲಾರೂಪಗಳು ಈ ಕೆಲಸದಲ್ಲಿ ನಮಗೆ ಬಹಳ ನೆರವು ನೀಡಬಹುದು. ಈ ಕೆಲಸದಲ್ಲಿ ಬಹಳ ನೆರವು ನೀಡಬಹುದು ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಗಮನಿಸಬಹುದು. ಹೀಗಾಗಿ ಇಷ್ಟು ಬರೆದಂತಹ ಕವಿ ಮೌಖಿಕ ಪರಂಪರೆ ಮತ್ತು ವಿಷಯ ಎನ್ನುವಂತಹ ವಿಷಯವನ್ನು ನಾವು ಇಲ್ಲಿಗೆ ಓದ್ತಾ ಇದ್ದೀವಿ. ಇಲ್ಲಿಗೆ ನಂತರ ಇಲ್ಲಿಗೆ ಪಾಠ ಏನಾಗ್ತದ, ಮುಕ್ತಾಯ ಆಗ್ತದ. ಈ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತದೆ ಅನ್ನೋದು ನಮಗೆ ಗಮನಿಸಬೇಕಾದಂತಹ ವಿಷಯ. ಇಷ್ಟು ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯ ಎನ್ನುವಂಥ ವಿಷಯವನ್ನು ಕುರಿತು ಚಂದ್ರಶೇಖರ್ ಕಂಬಾರ್ ಅವರು ತಮ್ಮ ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆಗೆ 2ನೇ ಅಧ್ಯಾಯದಲ್ಲಿ ಮುಗಿಸಿದ್ದಾರೆ. ಇಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದುವರೆದಂಥ ಭಾಗವನ್ನು ಮುಂದುವರೆದಂಥ ವಿಷಯವನ್ನು ಮುಂದಿನ ವರ್ಗದಲ್ಲಿ ಬರ್ತಾ ಇದೆ. 3ನೇ ಅಧ್ಯಾಯ ನಾನೇಕೆ ಬರೆಯುತ್ತೇನೆ, ಯಶವಂತ್ ಚಿತ್ತಾಲ್ ಅವರು ಬರೆದಿರುವ 3ನೇ ಅಧ್ಯಾಯ ನಾನು ಏಕೆ ಬರೆಯುತ್ತೇನೆ ಅನ್ನುವಂಥ ವಿಚಾರವನ್ನು ಯಶವಂತ್ ಚಿತ್ತಾಲ್ ಅವರ ದೃಷ್ಟಿಕೋನದಲ್ಲಿ ಈ ಮುಂದಿನ ವಿಷಯವನ್ನು ಮುಂದಿನ ವರ್ಗದಲ್ಲಿ ನೋಡೋಣ.